ಕರ್ನಾಟಕದ ಡಿ ಬಾಸ್ ದರ್ಶನ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಆದಂತಹ ನಟ ದರ್ಶನ್ ಅವರು ಜೈಲಿಗೆ ಹೋಗಿ ಇದುವರೆಗೂ 2 ವರ್ಷ ಆಯಿತು. ದರ್ಶನ್ ಅವರಿಗೆ ಬೇಲ್ ಸಿಗದಾಗೆ ಮಾಡಿರುವಂತಹ ರಾಜಕೀಯ ಪಕ್ಷ ಯಾವುದು, ಆ ರಾಜಕೀಯ ನಾಯಕನ ಕೈವಾಡ ಯಾವುದು, ಹಾಗೆಯೇ ದರ್ಶನ್ ಅವರ ವಿರುದ್ಧ ನಿಂತಿರುವಂತಹ ಕನ್ನಡ ಸಿನಿಮಾ ರಂಗದ ಆ ಒಬ್ಬ ನಟರ ಬಳಗ ಯಾವುದು, ಈ ಎಲ್ಲ ಪ್ರಶ್ನೆಗಳು ಕನ್ನಡ ಸಿನಿಮಾ ರಂಗದಲ್ಲಿ ಪ್ರತಿದಿನ ಪ್ರಜ್ವಲಿಸ್ತಾ ಇರುತ್ತೆ. ಡಿ ಬಾಸ್ ದರ್ಶನ್ ಅವರು ಈ ಒಂದು ಕೇಸ್ನಿಂದ ಹೊರಗಡೆ ಬರಲಿಕ್ಕೆ ಬೇಲ್ ಸಿಕ್ಕೇ ಬಿಡ್ತು, ದರ್ಶನ್ ಅವರು ಇನ್ನೇನು ಹೊರಗಡೆ ಬಂದೇ ಬಿಟ್ಟರು ಅನ್ನುವಂತಹ ಸಮಯದಲ್ಲಿ ಒಂದಷ್ಟು ವಿಷಯಗಳ ಮೂಲಕ ಅವರು ಮತ್ತೆ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿಗಳು ಬಂತು. ಅವರು ಬೇಲ್ನ ಮೂಲಕ ಹೊರಗಡೆ ಇದ್ದರೂ ಕೂಡ ಅವ್ರಿಗೆ ಸಂಕಷ್ಟಗಳು ಎದುರಾಗ್ತಾನೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಈ ಒಂದು ರಾಜಕೀಯ ಪಕ್ಷದ ಆ ಒಬ್ಬ ಮುಖಂಡ ಏನಿದ್ದಾರೆ ಅವರ ಪ್ರಭಾವದಿಂದ ದರ್ಶನ್ ಅವರು ಹೊರಗಡೆ ಇದ್ದಾರೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ದರ್ಶನ್ ಅವರ ಮುಂದಿನ ನಡಿಗೆ ಏನಪ್ಪ ಅಂತ ಹೇಳಿದ್ರೆ ಅವರು ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ, ಒಂದು ಕ್ಷೇತ್ರದಲ್ಲಿ ರಾಜಕೀಯದಲ್ಲಿ ನಿಂತು ಒಂದು ಪಕ್ಷವನ್ನು ಬೆಂಬಲಿಸ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ. ಯಾವ ಪಕ್ಷಕ್ಕೆ ದರ್ಶನ್ ಅವರ ಬೆಂಬಲ ಇರುತ್ತೆ ಮತ್ತು ಈ ಒಂದು ಕೇಸ್ನಲ್ಲಿ ದರ್ಶನ್ ಅವ್ರಿಗೆ ಮುಳುವಾಗಿರುವಂತಹ ಆ ಒಬ್ಬ ರಾಜಕೀಯ ವ್ಯಕ್ತಿ ಯಾರು, ಆ ರಾಜಕೀಯ ಪಕ್ಷ ಯಾವುದು, ಹಾಗೆ ಸಿನಿಮಾ ರಂಗದ ನಾಯಕ ಯಾರು, ಇದೆಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದಷ್ಟು ಹೊಸ ಅಪ್ಡೇಟ್ಗಳ ಮೂಲಕ ಸಿಗ್ತೀವಿ. ಧನ್ಯವಾದಗಳು. ಶುಭ ದಿನ.